ಬೌಲಿಂಗ್ ವಿಭಾಗದಲ್ಲಿ ರಾಜೇಶ್ ವಿಶ್ವೇಶ್ ಕಡೆಗೆ ಮೊದಲ ಎಸೆತವೇ ತಟ್ಟಿ ಮುಟ್ಟಿ ಓಡುವ ಓಟ ರನ್ಔಟ್ ಆಗುವ ಸಾಧ್ಯತೆಗಳು. ಕೊಂಚ ಮಟ್ಟಿನ ನಿಧಾನವಾದ ಥ್ರೋ ಬಂದಿರುವ ಕಾರಣದಿಂದ ಸುರಕ್ಷಿತವಾಗಿ ದಾಂಡಿಗ ತನ್ನ ಸ್ಥಳವನ್ನು ಸೇರಿಕೊಂಡಿದ್ದಾರೆ. ಬಹಳಷ್ಟು ಎಚ್ಚರಿಕೆಯ ಹೆಜ್ಜೆ ನೀಡುತ್ತಾ ಗೆಲುವಿನ ಗೆರೆ ದಾಟುವ ವಿಶ್ವೇಶ್ ಈ ಬಾರಿ ದ್ವಿತೀಯ ಎಸೆತವನ್ನು ಎದುರಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಮಗದೊಂದು ಆಫ್ ಸೈಡ್ ಕಡೆಗೆ ಅದ್ಭುತವಾದ ಹೊಡೆತ, ಬೌಂಡ್ರಿ ಹೋಗುವ ಸಾಧ್ಯತೆಗಳು. ಗೆರೆಯಂಚಿನಲ್ಲಿ ಮಿಂಚಿನ ಓಟಗಾರಿಕೆ. ಮಗದೊಂದು ಒಟ್ಟು 4 ಓಟಗಳನ್ನು ಪೂರೈಕೆ ಮಾಡಿದ್ದೀರಿ, ಸಾಕು. 4 ಓಟಗಳು ಪೂರೈಕೆ ಆಗಿದೆ. ಡಿಜೆ ಇದು ಮಾರಿಗಡು ಟೀಮ್ ದ ದನಿ ಪ್ರಸನ್ನ ದಾದೆ ಅನ್ನೊಂದು ಮಾರೆ ಸುಂದರವಾದ ಸ್ಲೈಡ್, ಸಚಿನ್ ತೆಂಡೂಲ್ಕರ್ ಮಾದರಿಯಲ್ಲಿ ಸುಂದರವಾದ ಹೊಡೆತ. ಅವಳಿ ಓಟಗಳು ಸೇರಿಕೊಂಡಿದೆ. ಈ ಮುಖೇನ ತಂಡದ ಮೊತ್ತ 8 ನಂಟಿನಲ್ಲಿ ಮಗದೊಂದು ಅಗಲಸೆತ, ಅಷ್ಟೇ ಮಿಂಚಿನ ವೇಗದಲ್ಲಿ ಗೂಟ ರಕ್ಷಕನ ಚಾತುರ್ಯತೆ. ತಂಡದ ಮೊತ್ತ 9. ಸುಂದರವಾದ ಕವರ್ ಡ್ರೈವ್, ಈ ಮೂಲಕವಾಗಿ 2 ರನ್ನಿನ ಹೆಚ್ಚುವರಿ ಸೇರ್ಪಡೆ. ತಂಡದ ಮೊತ್ತ 11. ಬಿಂದು ಬಿಂದು ಸೇರಿ ಸಿಂಧುವಾಗುವಂತೆ 11 ಒಗ್ಗೂಡಿಸಿರುವ ಸುವರ್ಣ ಕ್ಷಣದಲ್ಲಿ ವಿಶ್ವೇಶ್ ಅವರಿಂದ ಮತ್ತೊಂದು ಸೊಗಸಾದ ಕ್ಲಾಸಿಕಲ್ ಸ್ಟ್ರೋಕ್. ಮಗದೊಮ್ಮೆ 2 ರನ್ನಿನ ಸೇರ್ಪಡೆ. ಈ ಮೂಲಕ ತಂಡದ ಮೊತ್ತ 13. 2 ಶಾರ್ಟ್ 1. ಓಕೆ, ಸಾರಿ, ಲಾಸ್ಟ್ ಬಾಲ್. ಕ್ರಿಕೆಟ್ನಲ್ಲಿ 13 ದುರಾದೃಷ್ಟದ ಸಂಖ್ಯೆ ಎನ್ನುವ ಒಂದು ನಂಬಿಕೆ. ಈ 13ರ ಅಂಚಿನಲ್ಲಿ ಮಿಂಚಿನ ಸಂಚಾರ, ಅದ್ಭುತವಾದ ಕ್ಷೇತ್ರರಕ್ಷಣೆ. ಗೆರೆಯ ಅಂಚಿನಲ್ಲಿ 2 ರನ್ನಿನ ಉಳಿಸುವಿಕೆಯೊಂದಿಗೆ ತಂಡದ ಮೊತ್ತ 15. ಸಂದೀಪ್, ನಿಮಗಿದು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. तुके यारे को अभिनंदन पड़ले पड़े ಸಲ್ತದೆ. ಪ್ರಜ್ವಲಾಗಿರೆ ವಿಶ್ವೇಶ್ ಈ ಓಟದಲ್ಲಿ ಅತಿ ವೇಗದ ಓಟಗಾರರು ಕೂಡ ಹೌದು.
ಈ ಕಾರಣಕ್ಕಾಗಿ ಇವರನ್ನು ತಡೆಯುವುದು ಕಷ್ಟ ಎನ್ನುವ ಲೆಕ್ಕಾಚಾರದಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ರಚನಾತ್ಮಕವಾದ ಆಲೋಚನೆ, ವ್ಯೂಹಾತ್ಮಕವಾದ ಯೋಚನೆ, ಹೊಸ ಕ್ಷೇತ್ರ ರಕ್ಷಕರನ್ನು ಎದುರು ಭಾಗದಲ್ಲಿ ನಿಯೋಜಿಸುವ ಮೂಲಕವಾಗಿ ಸರ್ಪಗಾವಲಿನ ದಟ್ಟ ರಕ್ಷಣೆಯೊಂದಿಗೆ ದ್ವಿತೀಯ ಓವರನ್ನು ಎಸೆಯುವುದಕ್ಕೆ ಬರ್ತಾ ಇದ್ದಾರೆ. ರಮಾನಂದ್ ಸ್ಪಿನ್ ಮಾದರಿಯ ಚೆಂಡಿಗೆ ಕೇವಲ 20 ರನ್ ಸೇರ್ಪಡೆ, ದ್ವಿತೀಯ ರನ್ ಸೇರ್ಪಡೆ. ಈ ಮೂಲಕ ತಂಡದ ಮೊತ್ತ 17. ಬೌಲಿಂಗ್ನಲ್ಲಿ ಕರಾಮತ್ತನ್ನು ತೋರಿಸಿರುವ ಈ ಭಾಗದ ಜೀವಾಳ ಆಟಗಾರ ಪ್ರಜ್ವಲ್ ಬ್ಯಾಟಿಂಗ್ನಲ್ಲಿ ಶ್ರೇಷ್ಠತೆಯನ್ನು ಮೆರೆಯುವುದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಸಿಕ್ಸರ್ ಆಗುವ ಸಾಧ್ಯತೆಗಳು. ಎಸ್, ಈ ಭಾಗದಲ್ಲಿ ಸಿಡಿದಿರುವ ಮೊದಲ ಸಿಕ್ಸರ್. ತಂಡದ ಮೊತ್ತ ಅಣ್ಣ ಅವು ಹ್ಯಾಟ್ರಿಕ್ ದ ಬ್ಯಾನರ್ ಅಂಚಿಪ್ಪುನು ರಡ್ಡೆ 6 ಬಂಡ ಶರತ್ತೇರಿ ಮೇಲೆ ಗಾಡಿ ಸ್ಟಾರ್ಟ್ ಮಲ್ಪಿರುತ್ತೆ. ಅಡೆ 6 ಆಗಲ್ಲ, ಸುಲಭ ಜೈಕೆ ಬಂದಿನ. ಅರೆ ಧೈರ್ಯ ಉಂಡು. ಪ್ರಜ್ವಲ್ ಈ ಬಾರಿ ಪ್ರಜ್ವಲಿಸ್ತಾ ಕ್ಷಣಗಾರ ಗಾಳಿಯಲ್ಲಿ ತೇಳುವ ಚೆಂಡು ಸೋರಿಕೆಯಾಗಿದೆ. ಈ ಮೂಲಕ ಹೆಚ್ಚುವರಿ 2 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 25. ಪ್ರತಿಯೊಬ್ಬ ಪ್ರೇಕ್ಷಕರು ತುದಿಗಾಲಲ್ಲಿ ನಿಂತು ಉಸಿರು ಬಿಗಿ ಹಿಡಿದು ಉಗುರು ಕಚ್ಚುವಂತೆ ಮಾಡುವ ರೋಚಕ ರೋಮಾಂಚಕಾರಿ ಪಂದ್ಯಾಟ, ಸೆಮಿಫೈನಲ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಅದ್ಭುತ. ನಿಮ್ಮಲ್ಲಿ ಶಕ್ತಿ ಇದ್ದರೆ ನಮ್ಮಲ್ಲಿ ಯುಕ್ತಿ ಇದೆ, ನಿಮ್ಮಲ್ಲಿ ಛಲವಿದ್ದರೆ ನಮ್ಮಲ್ಲಿ ಬಲವಿದೆ ಎಂಬ ಉಕ್ತಿಗೆ ಅನುಗುಣವಾಗಿ ಬೌಲಿಂಗ್ ವಿಭಾಗದಿಂದ ದಾಳಿಯನ್ನು ಮುನ್ನಡೆಸುತ್ತಿದ್ದೇವೆ. ಸುಂದರವಾದ ಹೊಡೆತ. ಈ ಮೂಲಕ ತಂಡದ ಮೊತ್ತ 26. ಸಿಕ್ಸರ್ ಹೋಗುವ ಸಾಧ್ಯತೆ. ಬೌಂಡರಿ ಎನ್ನುವ ತೀರ್ಪುಗಾರರ ಪೀಠದಿಂದ 6. ಚಾ ಅರ್ಥೊಂದುಲ್ಲೇರೆ ನನಗೆ 2 ಮಿನಿಟ್ ಚಾ ಬರ್ಪುಂಡು. ಚಾ ಅರ್ಥೊಂದುಲ್ಲೇರೆ ಅಂದು ಬಿಸ್ಕಿಟ್ ಪಂದ್ಕೇನು ಬರಬೇಕು, ಬಿಸ್ಕಿಟ್ಲ ಬರ್ಪುಂಡತೆ. 32 ನೋಲಾಸ್. ಇತ ಮಾರಿಗಡು ಟೀಮ್ ಒಂಜಿ ವೇಳೆ ವಿನ್ನಾನಂದ ಐತ ದನಿ ಪ್ರಸನ್ನ ದಾದ ಬಂದ್ಪೇರು ಡಿಜೆ. ಕೊಂಡಿದೆ. ತಂಡದ ಮೊತ್ತ 36. 36. ಟೂರ್ನಿಯಲ್ಲಿ ಇಲ್ಲಿಯ ತನಕದ ಹೈಯೆಸ್ಟ್ ಸ್ಕೋರ್ 39. 20 ಓಟದ ಸೇರ್ಪಡೆ ಆಗಿದೆ 37. ಇನ್ನು 4 ಚೆಂಡುಗಳು ಬಾಕಿ ಇದೆ. ವಿಶ್ವೇಶ್ ಅವರ
ವಿಶೇಷವಾದ ರೀತಿಯ ಬ್ಯಾಟಿಂಗ್ ಪ್ರದರ್ಶನ ಆಗಬೇಕಾಗಿದೆ. ಅಗಲಿಸುತ್ತೆ ಎನ್ನುವ ತೀರ್ಮಾನ. 38 ಗಗನದೆತ್ತರದ ಚೆಂಡು ಕ್ಯಾಚ್. ಪ್ರಥಮ ಉದ್ದರು ಪತನವಾಗಿದೆ. ಅವರ ಜಾಗವನ್ನು ಸಮರ್ಥಕವಾಗಿ ತುಂಬಲು ವಿಕ್ರಮ್ ಆಡ ತ್ರಿವಿಕ್ರಮನಂತೆ ಪ್ರದರ್ಶನ ತೋರಬೇಕಾಗಿದೆ. ಉಳಿದಿರುವ 3 ಚೆಂಡುಗಳು ನಲವತ್ತೈದು ಕೊನೆಯ ಎಸೆತ ಬಾಕಿದೆ. ಟೂರ್ನಿಯ ಹೈಯೆಸ್ಟ್ ಸ್ಕೋರ್ ಅನ್ನ ಮಾಡಿ ಆಗಿದೆ. ಅರ್ಧ ಶತಕ ಗಳಿಸುವ ಅವಕಾಶ ಈ ತಂಡಕ್ಕಿದೆ. ಚೆಂಡು ಉಳಿದುವುದು 1 ಮಾತ್ರ. ಅರ್ಧ ಶತಕ ಬೇಕಾದಲ್ಲಿ ಸಿಕ್ಸರ್ ಬಾರಿಸುವುದು ಅನಿವಾರ್ಯ. ಯಸ್, ಒಂಟಿ ಓಟದ ಸೇರ್ಪಡೆ. ದ್ವಿತೀಯ ಬೌಲರ್ ಆಗುವ ಸಾಧ್ಯತೆಗಳು. ಹಲೋ ದ್ವಿತೀಯ ಹಲೋ ಗೊಬ್ಬು ನಗಲಗ್ಲ ಅಂಚನೆ ತೂಪು ನಗಲಗ್ಲ ಬಾರಿ ಮಲ್ಲ ಹೆಮ್ಮೆದ ಅಂಚನೆ ಕುಶಿತ ವಿಚಾರ ಚಾ ರೆಡಿ ಆಂಡ್ 4 ಓಟಗಳು. ಗೆಲುವಿಗೆ 50 ಗುರಿ. ಅಭಿನಂದನೆಗಳನ್ನ ಸಲ್ಲಿಸಿದ್ದೇವೆ. ಟೂರ್ನಿಯ ಅತಿ ದೊಡ್ಡ ಸ್ಕೋರ್ ಅನ್ನ ದಾಖಲಿಸಿದಿರಿ. ಮುಂದಿನ ವೀಕ್ಷಕ ವಿವರಣೆಗಾಗಿ ಉಡುಪಿ ಜಿಲ್ಲೆಯ ಖ್ಯಾತ ವೀಕ್ಷಕ ವಿವರಣೆಗಾರರಾಗಿರುವ ಸುಂದರ್ ಕೆಮ್ಮ ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗಾಗಿ ಇದೀಗ ವೇದಿಕೆ. ಥ್ಯಾಂಕ್ ಯು ಸರ್. ಉಡುಪಿ ಜಿಲ್ಲಾ ನಾಟಕ ಕಲಾವಿದರ ಒಕ್ಕೂಟ ರಿಜಿಸ್ಟರ್ ಉಡುಪಿ ಜಿಲ್ಲೆ ಇವರ ಆಶ್ರಯದಲ್ಲಿ ಸಾಗುತ್ತಿರುವಂತಹ ಈ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಫೆಸ್ಟಿವಲ್ನ ಕೊನೆಯ ಹಂತದಲ್ಲೇ ನಾವಿದ್ದೇವೆ. ಈ ಪಂದ್ಯ ಸೇರಿ ಅಂತಿಮ 2 ಪಂದ್ಯಗಳಷ್ಟೇ ಬಾಕಿ ಇದೆ. ಈಗಾಗಲೇ ಬಿರುಸಿನ ದಾಂಡುಗಾರಿಕೆ ಮೂಲಕ ಟೂರ್ನಿಯ ದಾಖಲೆಯ ಮೊತ್ತವನ್ನು ಮಾರಿಗಡು ತಂಡ ದಾಖಲಿಸ್ತಾ ಇದೆ. ಮಾರಿಗಡು ತಂಡ 51ರ ಗಡುವನ್ನ ಜಪಾನ್ ಖಂಡನೆ ತಂಡಕ್ಕೆ ನೀಡ್ತಾ ಇದೆ. ಸವಾಲನ್ನು ಯಾವ ರೀತಿ ಸ್ವೀಕರಿಸ್ತಾರೆ ನಲ್ಲುಗೂಡನೆ ತಂಡ ಕಾದು ನೋಡಬೇಕಾಗಿದೆ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಬೇಕಷ್ಟೇ. ಸಂದೀಪ್ ಶೆಟ್ರು ಡಿಗೇನು ಮನಿ ಪಂದಗೊಳ್ಳದೇನೆ ಉಂಡು 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 ಡಿಜೆ ಮನಿ ಪೂಜೆ, ಡಿಗೆ ಮನೆ ಪೂಜೆ ಅಲ್ಲ
ಮತ್ತೆ ಸುನೀಲ್ ಹಾಗೇನೆ ರಾಕೇಶ್ ಜೋಡಿ ಆರಂಭಿಕರಾಗಿ ಎಕ್ಕಾರ್ದಿಂಚಿ ಜನಕ್ಕಲು ಕಾತೊಂದಿತ್ತಿನ ಚಾ ರೆಡಿ ಆತಂದ್ರೆ ಅಂಡ ಪರ್ರೆ ಎಲ್ಲ ಬರೊಂದಿಜ್ಜರೆ ಈ ಚಾ ಕಾತ ಕಾತ ಬತ್ತಿ ಬನೈಕ್ ಡಿಜೆ ದಾದಮನ್ ಬರು ಸುರಿಮಳೆ ಬರುವ ಕಾತರ ನಿರೀಕ್ಷೆಯಲ್ಲೇ ನಾವಿದ್ದೇವೆ. ಮಾರಿಗಡು ತಂಡದ ಆರಂಭದ ಎಸಗಾರನ ಬಿರುಸಿನ ದಾಳಿಯನ್ನು ನೀಡ್ತಾ ಇದ್ದಾರೆ. ಆರಂಭದ ಬೆಂಕಿ ಈ ಚೆಂಡು ಬಲಾಢ್ಯ ಹೊಡೆತಗಾರ ರಾಕೇಶನನ್ನು ಕರಾರು ಕಟ್ಟಿ ಹಾಕಿದ. ಆರಂಭದ ಓವರಲ್ಲೇ ಬೌಂಡರಿ ಷಟ್ಕಗಳು ದಾಖಲು ಮಾಡದೆ 16 ಓಟವನ್ನು ಗಳಿಸಿದಂತ ಮಾರಿಗಡು ಆನಂತರ ಷಟ್ಕ ಬೌಂಡರಿಯನ್ನು ದಾಖಲಿಸಿತ್ತು. ಈ ನಡುವೆ ಬಿರುಸಿನ ಹೊಡೆತ ಸಿಕ್ಸರ್ ದಾಖಲಾಗ್ತಾ ಇದೆ ಡೀಪ್ ಲಾಗನ್ ಏರಿಯಾದಲ್ಲ. ಸೇರಿಗೆ ಸವ್ವ ಸೇರು ರೇಟಿಗೆ ಎದುರೇಟು ಎನ್ನುವಂತೆ ಮಾರಿಗಡು ನೀಡಿದ ಗಡುವನ್ನು ದಾಟಲು ಪ್ರಯತ್ನಿಸುತ್ತಿರುವ ಜಪಾನ್ ಕಂಡನೆ ತಂಡ. ಈ ನಡುವೆ ಔಟರ್ ಜಗಂತ ಜಂಡ ಸುಮಾರು ಔಟ್ಫೀಲ್ಡ್ ಬಹಳ ವೇಗವಾಗಿದೆ. 1-2 ಓಟಗಳು ನಿರಾಯಾಸವಾಗಿ ಬರ್ತಾ ಇದೆ. 8 ರನ್ ಅಂಟು ಆದ್ರೆ ಎದುರಿಗಿದೆ ದೊಡ್ಡ ಇಡುಗಂಟು. ಅದೇ ಕಂಟಕವಾಗ್ತಾ ಇದೆ ಜಪಾನ್ ಕಂಡನಿ ತಂಡಕ್ಕೆ. ಮತ್ತೆ ಚತುರ್ಥ ಚೆಂಡು. ಈ ನಡುವೆ ಉತ್ತಮವಾದ ಹೊಡೆತ ವಿಕೆಟಲ್ಲೇ ಚೆಂಡು ಸೀಮಾರೇಖೆ ಅಂಚಿನಲ್ಲಿ ಕ್ಷೇತ್ರ ರಕ್ಷಣೆ ಮಾಡುವಷ್ಟರಲ್ಲಿ ಒಂದು ಓಟವನ್ನು ಪೂರೈಸ್ತಾ ಇದ್ದಾರೆ. ಪ್ರಥಮ ಬಾರಿಗೆ ಸುನೀಲ್ ಬ್ಯಾಟಿಂಗಿಗೆ ಬರ್ತಾ ಇದ್ದಾರೆ. ಕೊನೆ 2 ಚೆಂಡುಗಳಲ್ಲಿ ಆಟವನ್ನು ಆಡಬೇಕಾಗಿದೆ. 15ಕ್ಕಿಂತಲೂ ಅಧಿಕ ಸರಾಸರಿ ಬೇಕಾಗಿದೆ. ಡಾಟ್ ಬಾಲ್ ಓಟಗಳು ಬರ್ತಾ ಇಲ್ಲ. ಇತ್ತೆ 6-4 ಅಜ್ಜಿ ನಂಕಲದ ಇರಬಹುದು ಸುನೀಲ್ ಎರಗ್ಲದ ಇರಬಹುದು. ಒಂದು ವೇಳೆ ವಿನ್ ಅನ್ನಂಡ ಸುನೀಲನ ಬಾಯಿಡ್ದಾದವರು ಉತ್ತಮವಾದಂತ ಹೊಡೆತ. ಇದರೊಂದಿಗೆ ಆರಂಭದ ಓವರ್ ಮುಕ್ತಾಯ ಕಾಣ್ತಾ ಇದೆ. 1 ಓವರ್ ಅಂತ್ಯಕ್ಕೆ 11ಕ್ಕೆ ನೋಲಾಸ್. ಅಂತಿಮ 12 ಚೆಂಡುಗಳಷ್ಟೇ ಬಾಕಿ ಇದೆ. ಬೌಂಡರಿಗಳ ಸಿಂಚನವಾಗಬೇಕಾಗಿದೆ. ಸಿಕ್ಸರ್ಗಳ ಸುರಿಮಳೆ ಆಗಬೇಕಾಗಿದೆ. ಒಂದು ಸಂದೀಪ್ ಏರಿ ಪಣದಿದ್ದು ಚಾ ಬೈದನು ಪಂಡಲ ಏರ್ಲ ನಮ್ಮೊಂದು ಜೇರಿ ಆಡ ಚಾ ಬೈದನಿಗೆ ಸಂದೀಪ್ ಏರಿ ಚಾ ಬೈದನು ಪಂಡರ ಐಕ್ಯದಾದ ಪನ್ಪರ ಡಿಜೆ ಡಿಜೆ ಜೈದೆ ಡಿಜೆ ಪೋತೆ ಡಿಜೆನ ಜಾಗ ಖಾಲಿ ಉಂಟು. ಏನಾಡುವ ಬಿರುಸಿನ ಹೊಡೆತ ಲಾಲಿಪಾಪ್ ನೆಲಕ್ಕೆ ಉರುಳ್ತಾ ಇದೆ. ಲಾಲಿಪಾಪ್ ಅನ್ನು ಆಗ್ತಾ ಇದೆ. ಸುಲಭದ ಕ್ಯಾಚ್ ಅನ್ನು ಸುಲಭವಾಗಿ ಕೈ ಚೆಲ್ತಾ ಇದ್ದಾರೆ. ತೊಂದರೆ ಇಲ್ಲ, ಮೊತ್ತ ಬೇಕಾದಷ್ಟಿದೆ. ಅದೃಷ್ಟ ರಾಕೇಶ್ ಪಾಲಿಗಿತ್ತು. ಒಂದೋಟದ ವಿರುದ್ಧ
ನಿಖರತೆಯ ಎಸ್ತಗಾರ ಪ್ರಜ್ವಲ್. ಈ ಬಾರಿ ಮತ್ತೆ ಪೂರ್ಣಾಂತರದ ಚೆಂಡು ಸುನೀಲ್ ಬ್ಯಾಟ್ ಬಾಲ್ ಮಾಡ್ಕೊಂಡ್ರು. ಒಂದು ಲೆಗ್ ಬೈ ಮುಖೇನವಾಗಿ ಬರ್ತಾ ಇದೆ. ರಾಜೇಶ್ ಲೆಗ್ ಬೈಯ ಸೂಚನೆಯನ್ನು ನೀಡ್ತಾ ಇದ್ದಾರ. ಒಂದೋಟದ ವೃದ್ಧಿ ಇನ್ನು ಕೂಡ ಬಹಳಷ್ಟು ಓಟಗಳು ಬರಬೇಕಾಗಿದೆ. ಇನ್ನರ ಜನದ ಚೆಂಡು ಒಂದು ಎರಡು ಓಟಗಳ ಸೇರ್ಪಡೆ. 9 ಎಸೆತ 35 ಓಟಗಳು ಬೇಕಾಗಿದೆ. 6 ಸಿಕ್ಸರ್. ಈ ಒಂದು ಪಂದ್ಯಾಕೂಟದಲ್ಲಿ ನಮ್ಮೊಂದಿಗೆ ಗೌರವ ಉಪಸ್ಥಿತಿದ್ದಾರೆ. ನರಸಿಂಹ ಪ್ರತಿಷ್ಠಾನ ಇದರ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕಾರ್ತಿಕ್ ಪ್ರಭು ಇವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಕೋಶಾಧಿಕಾರಿಯು ಗೌರವದ ಶಾಲನ್ನು ಹಾಕಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗೆ ಗೌರವ ಉಪಸ್ಥಿತಿರುವಂತಹ ಕಾರ್ತಿಕ್ ಪ್ರಭು ಇವರಿಗೆ ಆತ್ಮೀಯವಾದ ಸ್ವಾಗತ. ಇವರಿಗೆ ಪ್ರಸನ್ನ ಶೆಟ್ಟಿ ಬೇಲೂರು ಅಭಿನಯ ಸಾರಥಿ ಅವರು ಶಾಲೆಯನ್ನು ಹಾಕಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ನಿಮಗೆ ಪ್ರೀತಿಯ ವಂದನೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಬಹಳಷ್ಟು ಮನಮೋಹಕ ಕ್ಷೇತ್ರಕ್ಷಣೆ. ಅಭಿನಂದನೆಗಳು ಸರ್, ಅಭಿನಂದನೆಗಳು ತಮ್ಮ ಸಹಕಾರಕ್ಕೆ. ಕೊನೆಯ ಒಂದೇ ಸತವಾಗಿದೆ. ಬೂಮ್ರಾ ಶೈಲಿಯ ಎಸ್ತಗಾರಿಕೆಯಲ್ಲೇ ಕೆನಕಾಲ ಗಾಳಿಯಲ್ಲಿದೆ. ಮತ್ತೆ ಕ್ಯಾಚ್ ಡ್ರಾಪ್. ಇದರೊಂದಿಗೆ ಓವರ್ ಮುಕ್ತಾಯ. ಅಂತಿಮ 6 ಚೆಂಡು 31 ಬೇಕಾಗಿದೆ. 5 ಸಿಕ್ಸರ್ಗಳು. ಅಲ್ಲಿ ಶರತ್ ಶೆಟ್ಟಿಯವರ ಶರತ್ಯವರ ಘೋಷಣೆ ಕೂಡ ಆಗಿದೆ. 10,000 ನಗದು ಎದುರಿನ ಫಲಕದಲ್ಲಿ ರಾರಾಯಿಸ್ತಾ ಇದೆ. ಹ್ಯಾಟ್ರಿಕ್ ಸಿಕ್ಸರ್ ಆ ಫಲಕಕ್ಕೆ ದಾಖಲಿಸಿದೆ. 10,000 ಅದರೊಂದಿಗೆ ವಿಜಯದ ಸವಿಯನ್ನು ಕೂಡ ಉಣ್ಬಹುದು. ಕೊನೆಯ ಹಂತದ ವಿದ್ಯಮಾನ 5 ಎಸೆತ 31. ಇನ್ನು 5 ಎಸೆತ 31 ಬೇಕಾಗಿದೆ. 6ಕ್ಕೆ 31. ಈ ಬಾರಿ 5ಕ್ಕೆ 31ರ ಅವಶ್ಯಕತೆ. ಅರ್ಥಾತ್ ಇದು ಉಪಾಂತ್ಯ ಪಂದ್ಯ. ವಿಜೇತರಾದವರು ಫೈನಲ್ಗೆ ಎಂಟ್ರಿಯನ್ನು ಕೊಡ್ತಾರೆ. ಸೋತವರಿಗೆ ಈ ಪಂಚಕೂಟದುದ್ದಕ್ಕೂ ಆಡಿ ಗಳಿಸಿದ ಅನುಭವ ಅಷ್ಟೇ ಬೆನ್ನೆಯಿಂದ ಇರುತ್ತದೆ. ಈಗಾಗಲೇ ಉಡುಗೆರೆ ತಂಡ ಶ್ರೇಷ್ಠ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಫೈನಲ್ಗೆ ಎಂಟ್ರಿಯನ್ನು ಪಡ್ಕೊಂಡಿದೆ. ಈ ಪಂದ್ಯದಲ್ಲಿ ವಿಜೇತರಾದವರು ಉಡುಗೆರೆ ತಂಡವನ್ನು ಅಂತಿಮ ಕದನದಲ್ಲಿ ಎದುರಿಸಲಿಕ್ಕಿದ್ದಾರೆ. ಟೂರ್ನಿಯುದ್ದಕ್ಕೂ ಉತ್ತಮ ಹೋರಾಟವನ್ನು ನೀಡಿದಂತಹ ಜಪಾನ್ ಖಂಡನಿ ತಂಡ ಅಂತಿಮ 2 ಪಂದ್ಯಗಳಲ್ಲಿ ಎಡವಿಕೆಯನ್ನು ಕಾಣುತ್ತಾ ಕೂಟದಿಂದ ಹೊರಬೀಳುವ ಸನ್ನಾಹದಲ್ಲಿದೆ. ಔಪಚಾರಿಕ ವಿಧಿಯಷ್ಟೇ ಬಾಕಿ ಇದೆ. ಮಾರಿಗಡು ಮತ್ತೊಮ್ಮೆ ಉಡುಗೆರೆ ತಂಡವನ್ನು
ಪಂದ್ಯವನ್ನು ಎದುರಿಸಲು ಸನ್ನದ್ಧವಾಗ್ತಾ ಇದೆ. ಕೊನೆ ಕ್ಷಣದ ಔಪಚಾರಿಕ ವಿಧಿಯಷ್ಟು ಬಾಕಿಗಿದೆ. ಈಗಾಗಲೇ ಹುಡುಗಿರ ತಂಡ ಪ್ರಶಸ್ತಿ ಸುತ್ತಿಗೇರಿದ್ದು ಮತ್ತೊಂದು ತಂಡವಾಗಿ ಮಾರಿಗೋಡು ತಂಡ ಸೇರ್ಪಡೆಗೊಳ್ಳುವ ಲಕ್ಷಣಗಳು ಕಾಣ್ತಾ ಇವೆ. ಇದರೊಂದಿಗೆ ಮಾರಿಗೋಡು ತಂಡ ಅಧಿಕಾರಯುತವಾಗಿ ಭರ್ಜರಿಯಾಗಿ ಜಪಾನ್ದ ಕಂಡನಿ ಕಾರ್ಕಳ ತಂಡವನ್ನು ಸೋಲಿಸಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಮತ್ತೊಮ್ಮೆ ಎರಡು ಮಾರಿಗುಡಿಯಾಗನ ಹುಡುಗಿರ ತಂಡಗಳ ಮಧ್ಯೆ ಮಹೋನ್ನತ ಕಾದಾಟ ಹೋರಾಟ ಕಾಣಲಿಕ್ಕಿದ್ದಾವೆ. ಯಾರಿಗೆ ಪ್ರಥಮ ಪ್ರಶಸ್ತಿ, ಯಾರಿಗೆ ದ್ವಿತೀಯ ಟ್ರೋಫಿ ಅನ್ನೋದನ್ನು ಇನ್ನುಳಿದ ಕೆಲವೇ ನಿಮಿಷಗಳಲ್ಲಿ ಕಾಣಬೇಕಾಗಿದೆ. ವಂದನೆಗಳು. ಪಂಚಶ್ರೇಷ್ಠರಾಗಿ ಮತ್ತೊಮ್ಮೆ ಮಾರಿಗೋಡು ತಂಡದ ಪ್ರಜ್ವಲ್ ಹೀರೋ ಆಗಿ ಮೂಡಿ ಬಂದಿದ್ದಾರೆ.